ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದ 3 ಕೋಟಿ ನಗದು ಹಣ ಪತ್ತೆಯಾಗಿದೆ. ಕುರುಬರಹಳ್ಳಿ ಶೆಡ್ ಒಂದರಲ್ಲಿ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದೆ. ತಾವರೆಕೆರೆ ನಿವಾಸಿ ನಾಗರಾಜ್ಗೆ ಸೇರಿದ ಕೋಟಿ ಹಣ. ಕುರುಬರಹಳ್ಳಿ ಸ್ನೇಹಿತ ವೆಂಕಟೇಶ್ ಶೆಡ್ನಲ್ಲಿ ಈ ಹಣವನ್ನು ಇರಿಸಲಾಗಿತ್ತು. ಬರೋಬ್ಬರಿ 2,98,900,000 ರೂಪಾಯಿ ಹಣ ಪತ್ತೆಯಾಗಿದೆ. ಆದರೆ ಸಿಕ್ಕಿರುವಂತಹ ಈ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ. ಯಾರಿಗೆ ಸೇರಿದ್ದನ್ನೋದಷ್ಟೇ ಗೊತ್ತಾಗಿದೆ ವಿನಃ ಎಲ್ಲಿ ಹಣವನ್ನು ಇಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯ ಪತ್ತೆ ಇಲ್ಲ. ದಾಖಲೆ ಇಲ್ಲದಂತೆ ಸಿಕ್ಕಿರುವ ಈ ಒಂದು ಹಣ ನಾಗರಾಜ್ ಅವರಿಗೆ ಸೇರಿರುವುದು ಅನ್ನೋದು ಗೊತ್ತಿದೆ. ವೆಂಕಟೇಶ್ ಅವರ ಶೆಡ್ನಲ್ಲಿ ಈ ಹಣವನ್ನು ಇರಿಸಲಾಗಿತ್ತು. ಇದೇ ಒಂದು ಶೆಡ್ ಗಮನಿಸ್ತಾ ಇದ್ದೀರಿ. 2,98,900,000 ರೂಪಾಯಿ ನಗದು. ಜೂನ್ 2ರಂದು ಗಸ್ತಿನಲ್ಲಿದ್ದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪಿಎಸ್ಐ ರಾಕೇಶ್ ಮತ್ತು ಸಿಬ್ಬಂದಿ ಗಸ್ತಿನಲ್ಲಿದ್ದರು. ಬಾತ್ಮೀದಾರರಿಂದ ಹಣ ಇರುವ ಬಗ್ಗೆ ಮಾಹಿತಿ ಬಂದಿತ್ತು. ಕುರುಬರಹಳ್ಳಿಯ 11ನೇ ಕ್ರಾಸ್ ಶೆಡ್ ಬಳಿ ಪೊಲೀಸರು ತೆರಳುತ್ತಾರೆ. ಶೇಷಾದ್ರಿ ಇಂಡಸ್ಟ್ರೀಸ್ ಹೆಸರಿನ ಶೆಡ್ನಲ್ಲಿ ಹಣ ಪತ್ತೆಯಾಗುತ್ತೆ. 4 ಬ್ಯಾಗ್ಗಳಲ್ಲಿ 2,98,00,000 ಇಡಲಾಗಿದೆ. ಇಡೀ ರಾತ್ರಿ ಹಣವನ್ನು ಇಡಿಸುವ ಕಾರ್ಯ ನಡೆದಿತ್ತು. ನಂತರ ಐಟಿ ಇಲಾಖೆಗೆ ಮಾಹಿತಿಯನ್ನ ನೀಡಲಾಗಿದೆ. ಕೋರ್ಟ್ನ ಅನುಮತಿಯನ್ನ ಪಡೆದು ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಹಣ ಬಂದು ನಾಗರಾಜ್ ಎಂಬುವರಿಗೆ ಸೇರಿದೆ. ಇದ್ದಿದ್ದು ವೆಂಕಟೇಶ್ ಅವರ ಶೆಡ್ನಲ್ಲಿ. ಇವರಿಬ್ಬರ ನಡುವಿನ ಸಂಬಂಧ ಏನು? ಯಾಕೆ ಆ ಹಣವನ್ನು ಅಲ್ಲಿ ಇರಿಸಲಾಗಿತ್ತು? ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸಿರುವ ಪೊಲೀಸರು ಬ್ಯಾಂಕಿಗೆ ಸಾಲದ ಹಣವನ್ನ ಕಟ್ಟೋದಕ್ಕೆ ಹಣ ತಂದಿದ್ದಾಗಿ ಹೇಳಿಕೆ. ಚಿತ್ರದುರ್ಗದಲ್ಲಿದ್ದ ಆಸ್ತಿ ಮಾರಿದ್ದ ಹಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಇಬ್ಬರು ಆರೋಪಿಗಳು ಕೂಡ ಜಾಮೀನನ್ನ ಪಡ್ಕೊಂಡಿದ್ದಾರೆ. ತನಿಖೆಯನ್ನ ಮುಂದುವರೆಸಿರುವ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅತ್ತ ಐಟಿ ಇಲಾಖೆಯಿಂದಲೂ ಕೂಡ ಹಣದ ಬಗ್ಗೆ ತನಿಖೆ ನಡೀತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈ ರೀತಿಯಾಗಿ ಶೆಡ್ನಲ್ಲಿ ಹಣವನ್ನು ಇರಿಸಲಾಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಆ ಮಾಹಿತಿಯ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದೆ. ಆದರೆ ಇದು ಆಸ್ತಿಯನ್ನು ಮಾರಿದಂತಹ ಹಣ ಅಂತ ಹೇಳ್ತಾ ಇದ್ದಾರೆ. ಇದೇ ಒಂದು ಪಕ್ಕಾ ಕಾರಣವಾ ಅಥವಾ ಬೇರೆ ಏನಾದರೂ ಇನ್ಸೈಡ್ ಇದೆಯಾ? ಇದ್ರ ಬಗ್ಗೆ ಹೇಗೆ ನಡೀತಾ ಇದೆ ತನಿಖೆ? ಮಧುಶ್ರೀ, ಸದ್ಯಕ್ಕೆ ಗೊತ್ತಾಗ್ತಾ ಇರೋ ವಿಚಾರ ಅಂತ ಹೇಳಿದ್ರೆ ಅವರಿಬ್ರು ಸಹ ಹಣವನ್ನು ಏನು ಇಟ್ಕೊಂಡಿದ್ರು ಅದು ತಾವು ಆಸ್ತಿಯನ್ನ ಮಾರಿದ್ದು ಆ ಹಣವನ್ನ ಬ್ಯಾಂಕಿಗೆ ಸಾಲವನ್ನು ತೀರಿಸಬೇಕಾಗಿತ್ತು. ಹೀಗಾಗಿ ಆ ಮನೆಯಲ್ಲಿ ಆ ಒಂದು ಶೆಡ್ನಲ್ಲಿ ನಾನು ಹಣ ಇಟ್ಟಿದ್ದೆ ಅಂತ ಹೇಳಿ ಆರೋಪಿ ನಾಗರಾಜ್ ಹೇಳ್ಕೊತಾ ಇರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳನ್ನು ಸಹ ಇದುವರೆಗೂ ಸಹ ಅವರಿಬ್ರು ಕೂಡ ಸಬ್ಮಿಟ್ ಅನ್ನ ಮಾಡಿಲ್ಲ. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮತ್ತು ಐಟಿ ಅಧಿಕಾರಿಗಳು ಇಬ್ರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಘಟನೆ ಬೆಳಕಿಗೆ ಬಂದಿದ್ದು ಏನಂತ ಹೇಳಿದ್ರೆ ಒಬ್ರು ಬಾತ್ಮೀದಾರರು ಪೊಲೀಸ್ನವರಿಗೆ ಕರೆ ಮಾಡಿ ಈ ರೀತಿ ಒಂದು ಶೆಡ್ನಲ್ಲಿ ಕಳ್ತನ ಮಾಡಿರ್ಬೋದು ಅಥವಾ ದರೋಡೆ ಮಾಡಿರ್ಬೋದು, ಒಟ್ಟಿನಲ್ಲಿ ಒಂದಷ್ಟು ಹಣವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕಳೆದ ಜೂನ್ 2ನೇ ತಾರೀಕು ಒಂದು ಘಟನೆ ಆಗಿರುವಂಥದ್ದು. ಆ ಒಂದು ಸಂಜೆ 5 ಗಂಟೆ ಸುಮಾರಿಗೆ ಪೊಲೀಸ್ನವರು ಆ ಒಂದು ಶೆಡ್ ಹತ್ರ ಹೋದಾಗ ಅಲ್ಲಿ ಯಾರು ಸಹ ಇರಲ್ಲ, ಕೊನೆಗೆ ಬೀಗ ಕೂಡ ಹಾಕಿರುತ್ತೆ. ಹೀಗಾಗಿ ತದನಂತರ ಅವರು ಹಣ ಇದ್ದ ಮಾಹಿತಿಯನ್ನ ತಿಳ್ಕೊಂಡು ಅದು ಹಣ ಇದೆ ಅಂತಾನೂ ಸಹ ಕನ್ಫರ್ಮ್ ಮಾಡ್ಕೊಂಡು ತದನಂತರ ಅವರು ಆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಎಫ್ಐಆರ್ ಮಾಡ್ಕೋತಾರೆ. ತದನಂತರ ಐಟಿ ಇಲಾಖೆಯವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹಣವನ್ನ ಎಣಿಸುವಂತ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ತದನಂತರ ಆ ಶೆಡ್ ಯಾರಿಗೆ ಸೇರಿದ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ವೆಂಕಟೇಶನಿಗೆ ಸೇರಿರೋದು ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ವೆಂಕಟೇಶನ ಕತ್ತೊಂದು ವಿಚಾರಣೆ ಮಾಡಿದಾಗ ತನಗೆ ಹಣ ಕೊಟ್ಟಿದ್ದು ನಾಗರಾಜ್ ಅಂತ ಹೇಳ್ತಾನೆ. ಆತನನ್ನ ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ನಾನು ಚಿತ್ರದುರ್ಗದಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಜೊತೆಗೆ ಇಲ್ಲೊಂದು ಬ್ಯಾಂಕ್ ನಲ್ಲಿ ನಂದು ಸಾಲ ಜಾಸ್ತಿ ಆಗಿತ್ತು, ಆ ಸಾಲವನ್ನ ತೀರ್ಸೋದಕ್ಕೋಸ್ಕರ ಆ ಪ್ರಾಪರ್ಟಿ ಮಾರಿ ದುಡ್ಡನ್ನ ತಂದಿದ್ದೆ ಅಂತ ಹೇಳ್ಕೊತಾ ಇರುವಂತದ್ದು. ಆದ್ರೆ ಇಲ್ಲಿ ಮೂಡಿರುವಂತಹ ಪ್ರಶ್ನೆ, ಇಷ್ಟೊಂದು ನಗದನ್ನ ಇಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಅಂತ ಹೇಳೋದು ಇದು ಸಹ ಒಂದು ಕಾನೂನು ಬಾಹಿರವಾಗಿರುತ್ತೆ. ಹೀಗಾಗಿ ನೇರವಾಗಿ ಆತ ಬ್ಯಾಂಕಿಗೆ ಕಟ್ಬೋದಾಗಿತ್ತು ಅಥವಾ ಬ್ಯಾಂಕಿಗೆ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದಾಗಿತ್ತು. ಆದ್ರೆ ಈ ರೀತಿಯಾಗಿ ಹಣವನ್ನು ಒಂದು ಶೆಡ್ ನಲ್ಲಿ ಇಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಆತನನ್ನ ಈಗ ಬಂಧಿಸಿದಂತಹ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆಯಲ್ಲಿ ಈ ಹಣಕ್ಕೆ ಸದ್ಯಕ್ಕೆ ಯಾವುದೇ ದಾಖಲೆಗಳನ್ನು ಸಹ ಆರೋಪಿಗಳು ನೀಡಿಲ್ಲ. ಹೀಗಾಗಿ ಇಬ್ಬರಿಗೂ ಸಹ ನೋಟಿಸ್ ಅನ್ನು ಕಳಿಸಿ ಜಾಮೀನಿನ ಮೇಲೆ ಪೊಲೀಸರು ಬಿಡುಗಡೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೊನ್ನೆ ಅಷ್ಟೇ ಮತ್ತೊಂದು ನೋಟಿಸ್ ಕೊಟ್ಟು ದಾಖಲೆಯನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಐಟಿ ಇಲಾಖೆಗೆ ಹಣವನ್ನು ಮತ್ತು ಕೇಸನ್ನು ಕೂಡ ಅವರು ಕೊಟ್ಟಿದ್ದು, ಅಲ್ಲೂ ಸಹ ಐಟಿ ಇಲಾಖೆಯವರು ಸಹ ತಮ್ಮಲ್ಲಿ ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ
ಅವರ ಈ ಹಣ ಏನು ಪತ್ತೆಯಾಗಿತ್ತು ಅದು ಸಂಬಂಧಪಟ್ಟಂತಹ ದಾಖಲೆಗಳನ್ನ ಒದಗಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಐಟಿ ಮತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದು ಈ ಹಣದ ಮೂಲದ ಬಗ್ಗೆ ತನಿಖೆ ನಡೀತಾ ಇದೆ. ಆದರೆ ಈ ಹಣದ ಮೂಲ ಎಲ್ಲಿ ಮತ್ತೆ ಯಾಕೆ ಈ ರೀತಿ ಹಣವನ್ನು ಸಂಗ್ರಹಿಸಿದ್ರು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ.